ನೀರೋ ಮಡಕೆನ ಅಥವಾ ಮಡಕೆನ ಏನಣ್ಣ ಅದು ಏನು? ಅಲ್ಲ ಮಣ್ಣಿಂದು ಮಡಿಕೆನ. ಓಕೆ ಓಕೆ. ಇದು ತಣ್ಣೀರಿಗಂತ ಇದಕ್ಕಂತ ನೀರು ಕುಡಿಯಕಂತ ಇಡ್ತಿದ್ರು, ಬಳಸ್ತಿರ್ಲಿಲ್ಲ ನಾನು ಅವಾಗಿನ ಕಾಲದಲ್ಲಿ. ಹಾ ಓಕೆ ಓಕೆ ಓಕೆ. ಒಂದು ಮಣ್ಣಿನ ಮಡಿಕೆ ಸಿಕ್ಕಿದೆ ಅವರಿಗೆ, ಯಾರಿಗೆ ನಮ್ಮ ಮನೆ ಹತ್ರ ಇದ್ರಲ್ಲ ಒಬ್ರು ಅಜ್ಜರಿಗೆ ಅವರಿಗೆ. ಓಕೆ. ಅವರು ಯಾರು ಇದ್ರೆ ಕೇಳಿಯಪ್ಪ ಒಂದು ಆಫ್ರೇಟಿಂಗ್ ವ್ಯವಹಾರ ಮಾಡಿಸ್ಕೊಡಿ ಹಾಗೆ ಹೀಗೆ ಅಂದ್ರ. ಏನಂತಣ್ಣ? ಅಲ್ಲ ಅವರು ನಮ್ಮ ಮನೆ ಪಕ್ಕದಲ್ಲಿ ಇದ್ರಲ್ಲ ಅಜ್ಜ, ಅವರು ನಿಮ್ಗೆ ಯಾರಾದ್ರು ಪರಿಚಯ ಇದ್ರೆ ಹೇಳಿ ಸುನಿಲ್, ಆಫ್ರೇಟಿಂಗ್ ವ್ಯವಹಾರ ಮಾಡಿಸ್ಕೊಡಿ ಹಿಂಗೆ ಅಂದ್ರ. ಅದಕ್ಕೆ ಒಬ್ರು ಪರಿಚಯ ಇದಾರೆ ನನಗೆ, ಅವರು ಕೇಳಂದ್ರೆ ಬೇಕಾದ್ರೆ ಮಾತಾಡಂದ್ರೆ ಮಾತಾಡ್ಬಿಟ್ಟು ಏನೋ ಒಂದು ಹೆಚ್ಚು ಕೊಡ ರೇಟಿಂಗ್ ಮಾಡಿಸ್ತೀನಿ ಅಂದೆ ನಾನು ಅವರಿಗೆ. ಮಡಕೆಯಲ್ಲಿ ಏನಿದೆ ಅಣ್ಣ? ಮಡಿಕೆಯಲ್ಲಿ ನಮ್ ಶರ್ಟ್ ಬಟನ್ ಬರಲ್ವಾ, ಅದೇ ತರದ್ದು ಸಣ್ಣ ಚಿನ್ನದ ಮತ್ತೆ ಬೆಳ್ಳಿ ನಾಣ್ಯಗಳು. ಅದನ್ನ ಅವ್ರೇನಂತಿದ್ದಾರೆ, ಅವ್ರ ಅಜ್ಜಿರೋ ಪಾರ್ಟಿ ಒಂದು ಇವಾಗಿನ ರೇಟ್ ಏನ್ ನಡೀತದೆ ಒಂದು ಆಫ್ರೇಟಿಂಗ್ ಮಾಡಿಸ್ತೀವಿ, ನಮ್ಮ ಮೊಮ್ಮಗಳ ಮದ್ವೆ ಇದೆ ಅಂತ ಅವ್ರಂತ ಇದಾರೆ. ಸರಿಯಪ್ಪ ಕೇಳೋಣ, ಅವಸರ ಮಾಡ್ಬೇಡ್ರಿ, ನಾನು ಅವ್ರ ಕಡೆ ಮಾತಾಡ್ಕೊಂಡ್ಬಿಟ್ಟು ಬೇಕಾದ್ರೆ ಮಾತಾಡ್ತೀನಿ. ಬೇಕಾದ್ರೆ ಸರಿ ನೋಡಪ್ಪ ಸುನಿ, ನಿಮ್ಗೆ ಅಷ್ಟೊಂದು ಪರಿಚಯ ಇದ್ರೆ ಬೇಕಾದ್ರೆ ಅವ್ರನ್ನ ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ, ಬೇಕಾದ್ರೆ ನೋಡ್ಕೊಂಡು ಹೋಗ್ಬೇಕು. ಅವ್ರು ಇಲ್ಲಿ ತನಕ ಬರಕಾಗಲ್ಲ, ಬೇಕಾದ್ರೆ ನಾವು ಅರ್ಧ ದಾರಿ ಹೋಗೋಣ, ಅವ್ರೊಂದು ಅರ್ಧ ದಾರಿ ಬಂದು ಬೇಕಾದ್ರೆ ಅವರೇ ಒಂದು ಅರ್ಧ ಕೆಜಿ 4 ಕೆಜಿ ಅಷ್ಟು ತಗೊಂಡು ಹೋಗಿ ಅವರೇ ಕೈ ಹಾಕೊಂಡೆಲ್ಲ 2-3 ಪೀಸ್ ತಗೊಂಡು ಚೆಕ್ ಮಾಡಿಸ್ಕೊಳ್ಳಿ, ಕನ್ಫರ್ಮ್ ಆದ್ಮೇಲೆ ಆಫ್ರೇಟಿಂಗ್ ವ್ಯವಹಾರ ಮಾಡಿಸ್ಕೊಡಿ ಅಂದ್ರ. ತಡಿಯಪ್ಪ ನಾನು ಕೇಳ್ತೀನಿ, ಅವಸರ ಬೀಳ್ಬೇಡ, ಯಾರು ಹೇಳಕ್ ಹೋಗ್ಬೇಡ ಅಂತ ಹೇಳ್ಬಿಟ್ಟು ನಿಮಗೆ ತಕ್ಷಣ ನಿಮಗೆ ಫೋನ್ ಮಾಡ್ದೇನಾ. ಸರಿ ಸರಿ ಭಯ್ಯ, ಏನ್ ಗೊತ್ತಾ, ಈಗ ಯಾರಿಗಾದ್ರೂ ಒಂದು ಈ ಜಮೀನು ಪಾಪ ಅವ್ರದ್ದೇನ ಸ್ವಲ್ಪ ಸಮಸ್ಯೆಗಳಿರ್ತದೆ. ಅಂದ್ರೆ ಏನಂದ್ರೆ ಹಳೆ ಕಾಲದಲ್ಲಿ ಗೊತ್ತಿಲ್ದಿರ ಮಾರ್ಬಿಟ್ಟಿರೋದು, ಅಥವಾ ಏನಾನ ಬೋಗಿಗೆ ಹಾಕಿರೋದು, ಅಥವಾ ಏನಾನ ಈ ತರ ಏನಾನ ಸಮಸ್ಯೆಗಳಿದ್ರೆ ನಮ್ಮವ್ರನ್ನ ಕಷ್ಟಪಟ್ಟು ಏನಾದ್ರು ಮಾಡಿ ಅವ್ರಿಗೆ ಒಂದು ಬಿಡಿಸೋ ಅಂತ, ಒಂದ್ ನಿಮಿಷ ಕೇಳಿ, ಅವ್ರಿಗೊಂದು ಇದು ಮಾಡಿ ಬಿಡಿಸೋ ಅಂತ ಪ್ರಯತ್ನ ಮಾಡೋಣ. ಇಲ್ಲ ಯಾರಿಗಾದ್ರೂ ತೊಂದರೆ ಆಗಿ ಯಾರಿಗಾದ್ರೂ ಟಾರ್ಚರ್ ಕೊಟ್ಟು ಯಾರಿಗಾದ್ರೂ ಅನ್ಯಾಯ ಆಗ್ತಾ ಇದ್ರೆ ಅದೊಂದು ಮಾಡೋಣ. ಅಥವಾ ಬೇರೆ ಏನಾದರೂ ಒಂದು ಫ್ಯಾಮಿಲಿ ಗಲಾಟೆಗಳೇನಾದರೂ ಆಗಿ ಯಾವುದಾದ್ರೂ ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದರೆ ಅದೊಂದು ಮಾಡೋಣ. ಇಲ್ಲ ಅದೇನದು ಈ ಲ್ಯಾಂಡ್ ಗಲಾಟೆಗಳು ಯಾರಾದರೂ ಒತ್ತುವರಿ ಮಾಡಿಕೊಂಡು ಬಿಡದಿರೋ ಏನಾದರೂ, ನೋಡಿ ಇವಾಗ ಹೆಜ್ಜ ಇದ್ದಾರೆ, ಅವರು ಜಮೀನು ಗಲಾಟೆಗಳೇನನ್ನ ಆಗಿ ಪಾಪ ಅವರ ಹೆಸರಲ್ಲಿ ಜಮೀನಿದ್ದು ಬೇರೆ ಯಾರಾದರೂ ಆ ಜಮೀನನ್ನು ಇದು ಮಾಡ್ಕೊಂಡ್ರೆ, ಏನದು ಒತ್ತುವರಿ ಏನಾದರೂ ಮಾಡ್ಕೊಂಡಿದ್ರೆ ಈ ಥರ ಮಾಡೋಣ. ಅದು ಬೇಕಾದರೆ ಕಾನೂನು ಪ್ರಕಾರ ಹೋರಾಟ ಮಾಡಿ ನಾವು ಬಿಡಿಸ್ಬೋದಣ್ಣ. ಈಗ ಆ ಮಡಕೆಯಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಇವೆಲ್ಲ ಇರ್ತೈತೆ ಅಣ್ಣ. ಅದನ್ನ ನಾವೇನಾದರೂ ಇದು ಮಾಡಿಕೊಂಡು ನಾಳೆ ದಿನ ಏನಾದರೂ ಅದು ಯಾರಿಗೆ ಸೊತ್ತಣ್ಣ? ನಮ್ಮ ಸೊತ್ತಲ್ಲಣ್ಣ. ನಾವು ಅದಕ್ಕೆ ಆಸೆ ಪಡಬಾರ್ದು. ಅದು ನಮ್ಮ ಸೊತ್ತಲ್ಲ, ನಮ್ಮ ಸೊತ್ತು ಅಲ್ದಿರ ಇರೋದಕ್ಕೆ ನಾವು ಆಸೆ ಪಡಬಾರ್ದು. ಯಾವುದಾದ್ರೂ ನಾವು ಒಂದು ಕೆಲಸ ಮಾಡಿಕೊಟ್ಟು ಯಾರಾದರೂ ಜನ ಪ್ರೀತಿಯಿಂದ ನೋಡಿ ಯಾವುದೋ ಒಂದು ಜಮೀನು ಬಿಡಿಸ್ಕೊಟ್ರೆ ಅವರು ಪ್ರೀತಿಯಿಂದ ಒಂದು ಬಾಳೆಹಣ್ಣು ಒಲೆ ಕೊಡ್ತಾರೆ, ಅದು ನಾವು ಅದನ್ನು ಮನಸ್ಫೂರ್ತಿಯಾಗಿ ತಿನ್ಬೋದು ಅಲ್ವಾ? ಇದರಲ್ಲಿ ಯಾರ್ಯಾರ್ದು ಏನೇನು ಇರ್ತೈತೋ ಅಣ್ಣ, ಏನೇನೋ ಅವ್ರವ್ರ ಕರ್ಮಗಳು, ಅವ್ರವ್ರ ಪಾಪಗಳು, ಒಂದು ನಿಮಿಷ ಅವ್ರ ಪಾಪಗಳು, ಅವ್ರ ಕರ್ಮಗಳು, ಅವೆಲ್ಲ ಏನೇನು ಇರ್ತೈತೋ, ಏನು ಗ್ರಾಚಾರನೋ, ಇಂಥದಕ್ಕೆಲ್ಲ ನಾನು ದಯವಿಟ್ಟು ನೋಡೋಣ. ಅದು ಎಷ್ಟೇ ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿ ಅದರಿಂದ ನನಗೆ ಬರೋದಾದ್ರೂ ನಾನು ಇದು ಎಲ್ಲ ಇಲ್ಲಿಗಲ್ಲೇ ಆಗುತ್ತಣ್ಣ. ಯಾಕಂದರೆ ಯಾವುದಾದ್ರೂ ಸರ್ಕಾರದಿಂದ ಸಿಕ್ಕೈತೆ ಅಂದರೆ, ಭೂಮಿಯಿಂದ ಸಿಕ್ಕೈತೆ ಅಂದರೆ ಸರ್ಕಾರಕ್ಕೆ ಹೋಗ್ಬೇಕು. ನಾವೇನಾದರೂ ಅದನ್ನೇನಾದರೂ ಬೇರೆ ಥರ ಏನಾದರೂ ಮಾಡಿದ್ದೀವಂದರೆ ಅದು ಇಲ್ಲಿಗಲ್ಲೇ ಆಗ್ತೈತೆ. ಇಲ್ಲಿಗಲ್ಲಿಗೆ ಯಾವುದೇ ಕಾರಣಕ್ಕೂ ನಾನು ಬರಲ್ಲ. ದಯವಿಟ್ಟು ನೀವು ಬೇರೆ ಯಾರನ್ನಾದ್ರೂ ಮಾತಾಡ್ಕೊಂಡು ಏನಾದರೂ ಮಾಡೋಣ ದಯವಿಟ್ಟು. ಥ್ಯಾಂಕ್ ಯು ಸೊ ಮಚ್. ಇಲ್ಲ ನಾನು ಇಂಥದಕ್ಕೆಲ್ಲ ಇನ್ವಾಲ್ವ್ ಆಗಲ್ಲಣ್ಣ. ನಾನೇನಾದರೂ ಇನ್ವಾಲ್ವ್ ಆದರೆ ಅದು ಲೀಗಲ್ ಆಗಿ ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಅದು ಲೀಗಲ್ ಆಗಿ ಫೈಟ್ ಮಾಡೋಕ್ಕೆ ಇನ್ವಾಲ್ವ್ ಆಗ್ತೀನಿ ಹೊರತು ಇಂಥದಕ್ಕೆಲ್ಲ ಬರಲ್ಲ. ಥ್ಯಾಂಕ್ ಯು ಥ್ಯಾಂಕ್ಸ್ ಅಣ್ಣ.